ಮಾಧ್ಯಮದಲ್ಲಿ ಭಾಳ ಪರಿಣಾಮಕಾರಿಯಾಗಿ ಸಾಕ್ಷಿ ಆಧಾರಿತವಾಗಿ ವರದಿಯನ್ನು ಮಾಡಿದರು. ಆ ವರದಿಯನ್ನು ಮಾಡಿರೋದನ್ನು ಒಂದು ಸೂಕ್ಷ್ಮವಾಗಿ ಗಮನಿಸಿ ಸೂಕ್ಷ್ಮವಾಗಿ ಪ್ರತಿಕ್ರಿಯಿಸುವಂಥದ್ದು ಜವಾಬ್ದಾರಿಯುತವಾಗಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ನಡ್ಕೊಳ್ಳುವಂಥ ಪ್ರಯತ್ನನೇ ಮಾಡಲಿಲ್ಲ. ಪ್ರಾರಂಭದಿಂದನೂ ಮುಚ್ಚಾಕುವಂಥ ಪ್ರಯತ್ನನೇ ಮಾಡಿದ್ರು. ಎಲ್ಲೋ ಒಂದು ಕಡೆ ಇದು ಇಡೀ ನಾಡಿನ ಜನತೆಯ ಭಾವನೆಯನ್ನು ಕೆರಳಿಸುವಂಥ ಕೆಲಸವನ್ನು ಸರ್ಕಾರ ಬೇಜವಾಬ್ದಾರಿತನದಿಂದ ಒಂದು ಅಧಿಕಾರದ ಮತ್ತಿನಿಂದ ಒಂದು ಜವಾಬ್ದಾರಿಯುತವಾಗಿ ನಡ್ಕೊಳ್ಳೋದ ಕಾರಣ ಇವತ್ತು ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಂಪೂರ್ಣ ಮುಖಭಂಗ ಆಗಿರುವಂಥ ಪರಿಸ್ಥಿತಿ. ಮುಖಭಂಗನೇ ಇದು. ಅಷ್ಟು ಅನುಭವ ಇರುವಂಥ ವ್ಯಕ್ತಿಗಳು, ಸಿದ್ದರಾಮಯ್ಯನಂತವರು, ಗೃಹ ಸಚಿವರು, ಉಪಮುಖ್ಯಮಂತ್ರಿಗಳು, ಈ ಥರ ಎಲ್ಲ ಸಚಿವರುಗಳು ಅನುಭವ ಇದ್ದಂಥ ವ್ಯಕ್ತಿಗಳು ಇಂಥ ಹಲವಾರು ಸಂದರ್ಭಗಳು ನೋಡಿದ್ದಾರೆ. ಈ ಸಂದರ್ಭದಲ್ಲೂ ಎಡವಿದ್ದಾರೆ. ಈ ಎಡವಿರೋ ಕಾರಣ ಅವ್ರಿಗೆ ಯಾವ ರೀತಿ ಪ್ರತಿಕ್ರಿಯಿಸಬೇಕು ಅನ್ನೋದು ಗೊತ್ತಿಲ್ಲ. ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರುವಂಥದ್ದು ಸತ್ಯ ಅನ್ನೋಂಥದ್ದು ಇವತ್ತು ಅವ್ರಿಗೆ ಗೊತ್ತಾಗಿರುವಂಥ ವಿಚಾರ. ಹಾಗಾಗಿ ಇದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಅವಕಾಶನೇ ಇರಲಿಲ್ಲ. ಹಾಗಾಗಿ ಇವತ್ತಿನ ಈ ಪರಿಸ್ಥಿತಿಯಲ್ಲಿ ಸರ್ಕಾರ ಸಂಪೂರ್ಣವಾಗಿ ಎಡವಿ ಜನರ ಭಾವನೆಗೂ ಮತ್ತು ವಿಧಾನಸೌಧದಲ್ಲಿ ಇಂಥ ಕೂಗುವಂಥ ಘೋಷಣೆಗಳನ್ನು ಕೂಗಿರುವಂಥ ಅವರ ಪಕ್ಷದ ಕಾರ್ಯಕರ್ತರು, ಅವರ ಪಕ್ಷದ ಅಭ್ಯರ್ಥಿಯ ಗೆಲುವು ಸಂದರ್ಭದಲ್ಲಿ ಆಗಿರುವಂಥದ್ದು ಕಾಂಗ್ರೆಸ್ಸಿಗೆ ಸಂಪೂರ್ಣ ಮುಖಭಂಗ, ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಸಂಪೂರ್ಣ ಮುಖಭಂಗ. ಇದರಿಂದ ಯಾವ ರೀತಿ ಪ್ರತಿಕ್ರಿಯೆ ಅಥವಾ ಯಾವ ರೀತಿ ಹೊರಬರ್ತಾರೆ ಅನ್ನುವಂಥದ್ದು ಒಂದು ಕಷ್ಟಕರ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಸಿಕ್ಕಾಕೊಂಡಿದೆ.